ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಲ್ಲಿಗೆ ಗಿಡನ ಕಟ್ಟಿಂಗಿಂದ ಹೇಗೆ ಈಸಿಯಾಗಿ ಬೆಳಿಬೋದು ಅನ್ನೋದನ್ನ ತೋರಿಸ್ತೀನಿ. ಇವಾಗ ಫಸ್ಟ್ ನಾವು ಕಟ್ಟಿಂಗ್ ತಗೊಳ್ಳೋದು ಯಾವ ರೀತಿ ಇರಬೇಕು ಅಂತ ಹೇಳ್ತೀನಿ. ತುಂಬ ದಪ್ಪನೂ ಇರಬಾರ್ದು, ತುಂಬ ಸಣ್ಣನೂ ಇರಬಾರ್ದು, ತುಂಬ ಹಸಿರಾಗೂ ಇರಬಾರ್ದು. ಈ ರೀತಿ ಸಾಫ್ಟ್ ಆಗಿರೋದು ತಗೋಬಾರ್ದು. ತುಂಬ ದಪ್ಪ ಫುಲ್ ವುಡ್ ಥರ ಇರುತ್ತಲ್ಲ ಅದನ್ನು ತಗೋಬಾರ್ದು. ಸೆಮಿ ಹಾರ್ಡ್ವುಡ್ ತಗೋಬೇಕು. ಈ ರೀತಿ ಸ್ವಲ್ಪ ಬ್ರೌನಿಗೆ ಟರ್ನ್ ಆಗಿರುತ್ತಲ್ಲ ಈ ರೀತಿ ಕಟ್ಟಿಂಗ್ ತಗೋಬೇಕು. ಕಟ್ಟಿಂಗ್ ತಗೋಬೇಕಾದ್ರೆ ಅದರ ಲೆಂತ್ 7ರಿಂದ 8 ಇಂಚ್ ಆದರೂ ಇರಬೇಕು. ಅಷ್ಟಿಲ್ಲ ಅಂದರೆ 6 ಇಂಚ್ ಆದರೂ ಮಿನಿಮಮ್ ಇರಲೇಬೇಕು. ನಾವು ಯಾವ ಕಡ್ಡಿನ ನೆಡೋಕ್ಕೆ ಸೆಲೆಕ್ಟ್ ಮಾಡ್ಕೊಳ್ತೀವಿ ಆ ಕಡ್ಡಿಯಲ್ಲಿ ಆದಷ್ಟು ಜಾಸ್ತಿ ನೋಟ್ಸ್ ಇರೋ ಅಂಥದ್ದೇ ನೋಡಿ ತಗೊಳ್ಳಿ. ನೋಟ್ಸ್ ಅಂದರೆ ಗೆಣ್ಣುಗಳು ಅಂತ ಹೇಳ್ತೀವಲ್ಲ, ಈ ಗೆಣ್ಣು ಜಾಸ್ತಿ ಇದ್ದರೆ ಬೇಗ ಬೇರು ಕೊಡುತ್ತೆ. ಈ ಕಡ್ಡಿಯಲ್ಲಿ ಗೆಣ್ಣುಗಳು ಕಾಣಿಸ್ತಾ ಇದೆಯಲ್ಲ, ಇದರಿಂದನೇ ನ್ಯಾಚುರಲ್ ಆಗಿ ಹೊಸದಾಗಿ ರೂಟ್ಸ್ ಬರೋದು. ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಯಾವಾಗಲೂ ಸ್ಲ್ಯಾಂಟಾಗಿ ಕಟ್ ಮಾಡ್ಕೋಬೇಕು, ಸ್ಟ್ರೈಟ್ ಮಾಡಬಾರ್ದು. ಸ್ಟ್ರೈಟ್ ಯಾಕೆ ಮಾಡಬಾರ್ದು ಅಂದರೆ ನಾವು ಗಿಡಕ್ಕೆ ನೀರು ಹಾಕ್ತಾ ಇರ್ತೀವಲ್ಲ, ಒಂದೊಂದು ಸಲ ಆ ಕಟ್ಟಿಂಗ್ ಮೇಲೆ ಹೋಗಿ ಆ ನೀರು ನಿಂತ್ಕೊಂಡ್ಬಿಡುತ್ತೆ, ಕೆಳಗಡೆ ಇಳ್ದೋಗಲ್ಲ. ಸ್ಲ್ಯಾಂಟ್ ಆಗಿದ್ದರೆ ನಾವು ಹಾಕಿದ ನೀರು ಹಾಗೆ ಕೆಳಗಡೆ ಇಳ್ದೋಗುತ್ತೆ. ಈ ರೀತಿ ಸ್ಲ್ಯಾಂಟಾಗಿ ಕಟ್ಟಿಂಗ್ ತಗೊಂಡಾಗ ಇದಕ್ಕೆ ಫಂಗಸ್ ಆಗೋದು ಕಡಿಮೆ, ಗಿಡ ಹೆಲ್ದಿಯಾಗಿರುತ್ತೆ. ಇದು ಸ್ಟ್ರೈಟ್ ಇದ್ದರೆ ಇದಕ್ಕೆ ಫಂಗಸ್ ಆದರೆ ಇದ್ರ ಜೊತೆಗೆ ಗಿಡಕ್ಕೆ ಕೂಡ ಫಂಗಸ್ ಆಗುತ್ತೆ. ಒಂದಷ್ಟು ಕಟ್ಟಿಂಗ್ಗಳನ್ನ ತೊಗೊಂಡಿದ್ದೀನಿ. ಇದರಲ್ಲಿ ತುಂಬ ಉದ್ದ ಇರೋವಂಥ ಕಡ್ಡಿಯಲ್ಲಿ 2 ಅಥವಾ 3 ಕಟ್ಟಿಂಗ್ಗಳನ್ನ ಮಾಡ್ಕೊಳ್ತೀನಿ. ಇದರಲ್ಲಿ ಒಂದು ಕಟ್ಟಿಂಗ್ 6ರಿಂದ 7 ಇಂಚಷ್ಟು ಉದ್ದ ಇರೋ ಥರ ನೋಡಿಕೊಂಡು ಕಟ್ ಮಾಡ್ತೀನಿ. ಈ ಕಡ್ಡಿಯಲ್ಲಿ ಗೆಣ್ಣುಗಳು ಹತ್ರನೇ ಇದೆ. ಈ ರೀತಿ ನೋಡ್ಕೊಂಡ್ಬಿಟ್ಟು ನೀವು ಕಟ್ ಮಾಡ್ಕೋಬೇಕು. ಗಿಡದಲ್ಲಿ ಕಟ್ ಮಾಡಬೇಕಾದ್ರೆ ಸರಿಯಾದ ಕಟ್ಟಿಂಗ್ ಸಿಗಲಿಲ್ಲ ಅಂದರೆ ನಿಮಗೆ ಈ ರೀತಿ ಉದ್ದ ಕಡ್ಡಿಗಳನ್ನ ತೊಗೊಂಡು ಬಂದುಬಿಟ್ಟು ಆಮೇಲೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಟ್ರಿಮ್ ಮಾಡ್ಕೋಬೋದು. ಈ ಕಟ್ಟಿಂಗ್ ಗಿಡದಿಂದ ಕಟ್ ಮಾಡಬೇಕಾದ್ರೆ ಸರಿಯಾಗಿ ಬಂದಿರಲಿಲ್ಲ, ಅದನ್ನು ನೀವು ಇವಾಗ ಸ್ಲ್ಯಾಂಟಾಗಿ ಕಟ್ ಮಾಡ್ಕೋಬೋದು. ನಾವು ನೆಡೋ ಅಂಥ ಕಟ್ಟಿಂಗ್ ಯಾವಾಗಲೂ ಗೆಣ್ಣಿಂದ ಸ್ವಲ್ಪ ಕೆಳಗಡೆ ಕಟ್ ಮಾಡ್ಕೊಂಡಿರಬೇಕು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ 2 ಗೆಣ್ಣುಗಳ ಮಧ್ಯ ಸ್ಲ್ಯಾಂಟಾಗಿ ಕಟ್ ಮಾಡ್ಕೋಬೇಕು. ಈ ತುದಿ ಮಣ್ಣೊಳಗೆ ಹೋದ್ಮೇಲೆ ಅದರಲ್ಲಿ ಗೆಣ್ಣಿದೆಯಲ್ಲ ಅದರಿಂದನೇ ಬೇರುಗಳು ಹೊರಡೋದು. ಇವಾಗ ಈ ಕಟ್ಟಿಂಗಲ್ಲಿರೋ ಎಲೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗಿಬೇಕು. ನಾವು ನೆಡೋ ಅಂಥ ಕಟ್ಟಿಂಗಲ್ಲಿ ಯಾವತ್ತೂ ಎಲೆಗಳಿರಬಾರ್ದು. ಹೀಗೆ ಒಂದಷ್ಟು ಕಟ್ಟಿಂಗ್ಗಳನ್ನ ಒಟ್ಟಿಗೆ ತಗೊಂಡಾಗ ಅದರಲ್ಲಿ ಮೇಲ್ಗಡೆ ಪಾರ್ಟ್ ಯಾವುದು ಕೆಳಗಡೆ ಪಾರ್ಟ್ ಯಾವುದು ಅನ್ನೋದನ್ನ ಕರೆಕ್ಟಾಗಿ ನೋಡಿಕೊಂಡು ಇಟ್ಕೋಬೇಕು, ಮಿಕ್ಸ್ ಮಾಡ್ಕೋಬಾರ್ದು. ಇವಾಗ ಈ ಕಟ್ಟಿಂಗ್ಗಳನ್ನೆಲ್ಲ ನೆಡೋದಕ್ಕೆ ಡಿಸ್ಪೋಸಬಲ್ ಪ್ಲಾಸ್ಟಿಕ್ ಕಪ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಡ್ರೈನೇಜ್ ಹೋಲ್ ಕೂಡ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಥರ್ಮೋಕೋಲ್ ಕಪ್ಸ್ ಕೂಡ ಬರುತ್ತೆ, ಅದನ್ನು ಬೇಕಾದರೂ ತೊಗೋಬೋದು. ನೀವು ಈ ರೀತಿ ಕಪ್ಸೇ ತೊಗೋಬೇಕು ಅಂತ ಇಲ್ಲ, ಪಾಟ್ಗಳಲ್ಲಿ ಯಾವುದ್ರಲ್ಲಿ ಬೇಕಾದರೂ ನೀವು ಕಟ್ಟಿಂಗ್ಗಳನ್ನ ನೆಡಬಹುದು. ಬೇರು ಬರ್ಸೋದಕ್ಕೆ ಬರೀ ಕೋಕೋಪೀಟ್ ತಗೊಳ್ತಾ ಇದ್ದೀನಿ. ನೀವು ಯಾವ ಪಾಟಿಂಗ್ ಮಿಕ್ಸ್ ಯೂಸ್ ಮಾಡ್ತೀರಾ ಅದೇ ತೊಗೋಬೋದು. ವರ್ಮಿ ಕಾಂಪೋಸ್ಟ್ ಮತ್ತು ಕೋಕೋಪೀಟ್ ಇದೆರಡು ಕಾಂಬಿನೇಷನಲ್ಲಿ ಕೂಡ ಬೇರು ಬರ್ಸೋದಕ್ಕೆ ಹಾಕ್ತಾರೆ. ಮರಳು ಮತ್ತು ಗೊಬ್ಬರ ಇದೆರಡು ಕಾಂಬಿನೇಷನಲ್ಲಿ ಕೂಡ ಬೇರು ಬರ್ಸೋದಕ್ಕೆ ಹಾಕ್ತಾರೆ. ಆದರೆ ನಾನು ಕೋಕೋಪೀಟಲ್ಲಿ ತುಂಬ ಸಲ ಬೆಳೆದಿರೋದ್ರಿಂದ ಬರೀ ಕೋಕೋಪೀಟ್ ಮಾತ್ರ ತಗೊಂಡಿದ್ದೀನಿ. ಈ ಕಟ್ಟಿಂಗ್ಗಳನ್ನೆಲ್ಲ ಬರೀ ಹಾಗೆ ನೆಡೋದಕ್ಕಿಂತ ಸ್ವಲ್ಪ ರೂಟಿಂಗ್ ಹಾರ್ಮೋನ್ ಹಾಕಿಬಿಟ್ಟು ನೆಟ್ಟರೆ ತುಂಬ ಚೆನ್ನಾಗಿ ಬೇರು ಕೊಡುತ್ತೆ. ಕೆಮಿಕಲ್ ರೂಟಿಂಗ್ ಹಾರ್ಮೋನ್ ಕೂಡ ಸಿಗುತ್ತೆ. ಅದಿಲ್ಲ ಅಂದರೆ ನೀವು ಮನೆಯಲ್ಲೇ ಮಾಡಬೇಕು ಅಂದರೆ ಅಲೋವೆರಾ ಜೆಲ್ ಒಳಗೆ ಕೂಡ ಡಿಪ್ ಮಾಡಿಬಿಟ್ಟು ಹಾಕ್ಬೋದು. ಇನ್ನೊಂದು ಸಿನಮನ್ ಪೌಡರ್, ದಾಲ್ಚಿನ್ನಿ ಚಕ್ಕೆ ಅಂತ ಹೇಳ್ತೀವಿ. ಆ ಚಕ್ಕೆನ ಮಿಕ್ಸಿಯಲ್ಲಿ ಪೌಡರ್ ಮಾಡಿಬಿಟ್ಟು ಈ ರೀತಿ ಇಟ್ಕೊಂಡಿರ್ತೀನಿ. ಇದರೊಳಗೆ ಡಿಪ್ ಮಾಡಿ ಕೂಡ ಹಾಕ್ಬೋದು. ಇದೆರಡೂ ಇಲ್ಲ ಅಂದರೆ ನೀವು ಫಂಗಿಸೈಡಲ್ಲಿ ಕೂಡ ಹಾಕ್ಬೋದು. ಕಟ್ಟಿಂಗ್ನ ಡೈರೆಕ್ಟಾಗಿ ಮಣ್ಣಲ್ಲಿ ಚುಚ್ಚಿಬಿಟ್ಟು ನೆಡಬಾರ್ದು. ಈ ರೀತಿ ಒಂದು ಕೋಲ್ ತಗೊಂಡು ಅದರಲ್ಲಿ 2 ಇಂಚಷ್ಟಾದರೂ ಉದ್ದ ಹೋಲ್ ಮಾಡಿಬಿಟ್ಟು ಆಮೇಲೆ ಕಟ್ಟಿಂಗ್ನ ಅದರಲ್ಲಿ ನೆಡಬೇಕು. ಆ ಕಟ್ಟಿಂಗ್ದು ತುದಿನ ನೀರಲ್ಲಿ ಒಂದು ಸಲ ಡಿಪ್ ಮಾಡಿಕೊಂಡು ಇದಕ್ಕೆ ಸಿನಮನ್ ಪೌಡರ್ ಹಚ್ಚಿಬಿಟ್ಟು ನೆಡ್ತೀನಿ. ಈ ಕಟ್ಟಿಂಗ್ದು ತುದಿ ಪಾಟಿಂಗ್ ಮಿಕ್ಸ್ ಒಳಗೆ 1.5 ಇಂಚಷ್ಟಾದರೂ ಉದ್ದ ಹೋಗಬೇಕು. ಇನ್ನೊಂದು ಕಟ್ಟಿಂಗ್ನ ನಾನು ಅಲೋವೆರಾ ಜೆಲ್ ಒಳಗೆ ಡಿಪ್ ಮಾಡಿಬಿಟ್ಟು ನೆಡ್ತೀನಿ.
ಕಟ್ಟಿಂಗ್ಗಳನ್ನ ನೆಟ್ಟಾದಮೇಲೆ ನೀರನ್ನು ಹಾಕಬೇಕು. ನೀರನ್ನು ಸ್ಪ್ರೇ ಕೂಡ ಮಾಡ್ಬೋದು. ಇವಾಗ ವಿಂಟರ್ ಸೀಸನ್ ಇರೋದ್ರಿಂದ ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ. ಚೆನ್ನಾಗಿ ರೂಟ್ಸ್ ಬರಬೇಕು ಅಂದರೆ ಸ್ವಲ್ಪ ಹೀಟ್ ಆಗಬೇಕು. ಹಾಗಾಗಿ ನಾನು ಪ್ಲಾಸ್ಟಿಕ್ ಕವರ್ನ ಹಾಕಿಬಿಟ್ಟು ಕಟ್ತಾಯಿದ್ದೀನಿ. ಕಟ್ಟಿಂಗ್ಗಳಾಗಲಿ ಸೀಡ್ಸ್ ಆಗಲಿ ಜರ್ಮಿನೇಟ್ ಆಗೋದಕ್ಕೆ ಹೀಟು ಇರಬೇಕು, ಮಣ್ಣಲ್ಲಿ ಮಾಯ್ಶ್ಚರು ಇರಬೇಕು. ಇದೆರಡೂ ಈಕ್ವಲ್ ಆಗಿದ್ದಾಗ ಬೇಗ ರೂಟ್ಸ್ ಬರುತ್ತೆ, ಸೀಡ್ಸ್ ಬೇಗ ಜರ್ಮಿನೇಟ್ ಕೂಡ ಆಗುತ್ತೆ. ಕವರ್ನ ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು ಗಟ್ಟಿಯಾಗಿ ಕಟ್ಟಿದ್ದೀನಿ. ಇವಾಗ ಕವರ್ ಮೇಲ್ಗಡೆ ಗಾಳಿ ಆಡೋದಕ್ಕೆ ಒಂದು ಪಿನ್ನಿಂದ ಹೋಲ್ಸ್ ಮಾಡಬೇಕು. ಈ ಕಟ್ಟಿಂಗ್ಗಳು ಶೇಕ್ ಆಗಬಾರ್ದು. ಶೇಕ್ ಆದರೆ ಅದರಲ್ಲಿ ಬೇರು ಬರಲ್ಲ. ಒಂದು ಸಲ ಇಟ್ಟ ಮೇಲೆ ಅದು ಅಲ್ಲಾಡದೇ ಇರೋ ಥರ ನೋಡ್ಕೋಬೇಕು. ಒಂದು ಸಲ ಈ ಕಪ್ಸ್ನೆಲ್ಲ ಇಟ್ಟ ಮೇಲೆ ಅದು ಅಲ್ಲಾಡದೇ ಇರೋ ಥರ ನೋಡ್ಕೋಬೇಕು. ವಾರದಲ್ಲಿ ಒಂದು ಸಲ ನೋಡಿಕೊಂಡು ನೀರು ಹಾಕಿದರೆ ಸಾಕು. ಈ ಕವರ್ ಒಳಗೆ ಮಾಯ್ಶ್ಚರ್ ಇದ್ದೇ ಇರುತ್ತೆ. ಯಾವಾಗ ತುಂಬ ಡ್ರೈ ಆಗಿದೆ ಅಂತ ಅನಿಸುತ್ತೆ ಆವಾಗ ಈ ಕವರ್ ಓಪನ್ ಮಾಡಿಬಿಟ್ಟು ನೀರು ಹಾಕಿಬಿಟ್ಟು ಪುನಃ ಅದೇ ರೀತಿ ಕಟ್ಟಬೇಕು. ಇದರಲ್ಲಿ ರೂಟ್ಸ್ ಬರೋದಕ್ಕೆ 1 ರಿಂದ 1.5 ತಿಂಗಳಾದರೂ ಬೇಕಾಗತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.